ಹಾಯ್ ಸ್ಟೂಡೆಂಟ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನಸಾಗರ ಕಾಮರ್ಸ್ ಟ್ಯುಟೋರಿಯಲ್. ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದೇನೆಂದರೆ ಬಿ ಕಾಮ್ ಫಸ್ಟ್ ಸೆಮ್ ಆಗಿರ್ಬೋದು, ಪಿ ಯು ಸಿ ಫಸ್ಟ್ ಇಯರ್ ಆಗಿರ್ಬೋದು, ಬಿ ಕಾಮ್ ಥರ್ಡ್ ಸೆಮ್ಮಿಗೆ ಆಗಿರ್ಬೋದು, ಇನ್ನು ಬಿ ಬಿ ಎ ಮತ್ತು ಎಮ್ ಕಾಮು ಎಮ್ ಬಿ ಎದಲ್ಲೂ ಕೇಳ್ಬೋದು. ಫೈನಲ್ ಅಕೌಂಟ್ಸ್ ಅಂತ ಏನು ಒಂದು ಚಾಪ್ಟರ್ ಇದೆಯಲ್ಲ, ಅದ್ರ ಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ. ಫೈನಲ್ ಅಕೌಂಟ್ ಅಂತ ಬಂದರೆ ಅಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸ್ಗಳನ್ನ ನೋಡ್ಬೋದು ನಾವು. ಒಂದು ಟ್ರೇಡಿಂಗ್ ಅಕೌಂಟು, ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಇನ್ನೊಂದು ಬ್ಯಾಲೆನ್ಸ್ ಶೀಟನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂದರೆ ಟ್ರೇಡಿಂಗ್ ಅಕೌಂಟ್ ಬಗ್ಗೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಆ ಟ್ರೇಡಿಂಗ್ ಅಕೌಂಟನ್ನು ಕ್ಲಿಯರಾಗಿ ನೋಡ್ಕೊಂಡು ಆಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ನಿಮ್ದು ಎಕ್ಸಾಮಿಗೆ ಟ್ರೇಡಿಂಗ್ ಅಕೌಂಟ್ಲಿಂತ ಒಂದು ಕಂಪಲ್ಸರಿ 5 ಮಾರ್ಕ್ಸಿಂಗ್ಸ್ ಕ್ವಶನ್ ಬಂದಿರ್ತದೆ. ಕ್ಲಿಯರಾಗಿ ನೋಡ್ಕೊಳ್ಳಿ. ಆಮೇಲೆ ಫುಲ್ ಪ್ರಾಬ್ಲಮ್ ನಿಮ್ಮದು 50 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ ಇದು. ಆ ಟ್ರೇಡಿಂಗ್ ಅಕೌಂಟನ್ನು ಕ್ಲಿಯರಾಗಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಟ್ರೇಡಿಂಗ್ ಅಕೌಂಟ್ ಯಾವ ಕಂಪನಿ ಕಡೆಯಿಂದ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ದೀವಿ ಅಂತ ಮ್ಯಾಲ್ ಬರಿಬೇಕು. ಇನ್ ದ ಬುಕ್ಸ್ ಆಫ್, ನಾನು ತಗೋತಾ ಇರೋದು ರಾಮ್ ಟ್ರೇಡರ್ಸ್. ಸುಮ್ಮನೆ ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ರಾಮ್ ಟ್ರೇಡರ್ಸ್ ಅಂತ. ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st ಮಾರ್ಚ್ ಅಂತಲೂ ಕೊಡ್ಬೋದು ನಿಮ್ಗೆ, ಇಲ್ಲಾಂದರೆ 31st ಡಿಸೆಂಬರ್ ಅಂತ ಯಾವುದು ಕ್ಲೋಸಿಂಗ್ ಡೇಟ್ ಇರ್ತದಲ್ಲ ಆ ಡೇಟಿಗೂ ಇರ್ಬೋದು ನಿಮ್ಮದು. ಪರ್ಟಿಕ್ಯುಲರ್ಸ್ ರೂಪೀಸ್, ಪರ್ಟಿಕ್ಯುಲರ್ಸ್ ರೂಪೀಸ್, ಕ್ರೆಡಿಟ್ ಡೆಬಿಟ್. ಟ್ರೇಡಿಂಗ್ ಅಕೌಂಟ್ ಅಂತ ಬಂದರೆ ಕ್ಲಿಯರಾಗಿ ನಮಗೆ ಬೇಕಾಗಿದ್ದು ಫಸ್ಟ್ ನಮ್ದು ಏನು ಬೇಕಂದರೆ ನಮ್ಮ ಹತ್ರ ಓಪನಿಂಗ್ ಸ್ಟಾಕ್ ಇರಬೇಕು. ಓಪನಿಂಗ್ ಸ್ಟಾಕನ್ನು ತಗೋಬೇಕು ಫಸ್ಟ್ ನೀವು. ಆಮೇಲೆ ನೆಕ್ಸ್ಟು ಏನಾದರೂ ನಾವು ಪರ್ಚೇಸ್ ಮಾಡಿದರೆ, ಪರ್ಚೇಸ್ ಆಲ್ಮೋಸ್ಟ್ ನೀವೇನು ಮಾಡ್ಕೋರಿ ಅಂದರೆ ಇನ್ನರ್ ಕಾಲಮ್ ತಗೋರಿ. ಪರ್ಚೇಸ್ ರಿಟರ್ನ್ ಏನಾದರೂ ಇದ್ದರೆ, ಯಾಕಂದ್ರೆ ನಮಗೆ ಬೇಕಾಗಿದ್ದು ನೆಟ್ ಪರ್ಚೇಸ್ ಬೇಕಾಗಿರ್ತದೆ. ಅದಕ್ಕೆ ನಾವೇನು ಮಾಡ್ಕೋಬೇಕಂದ್ರೆ ಪರ್ಚೇಸ್ ರಿಟರ್ನನ್ನು ಪರ್ಚೇಸ್ ಒಳಗೆ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಂಡ್ರೆ ನಿಮ್ದು ಔಟ್ರ್ ಕಾಲಮಲ್ಲಿ ಬರೋಂಥ ಆನ್ಸರೇ ನಿಮ್ಮದು ನೆಟ್ ಪರ್ಚೇಸ್. ಇವೆರಡು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಸೇಲ್ಸಿಗೆ ಇನ್ಫಾರ್ಮೇಷನ್, ಸೇಲ್ಸ್ದು. ಅದೇ ಥರ ಇಲ್ಲೂ ಏನು ಮಾಡ್ಕೋಬೇಕು, ಸೇಲ್ಸ್ ರಿಟರ್ನ್ ಏನಾದರೂ ಇದ್ದರೆ ಮೈನಸ್ ಮಾಡ್ಕೋಬೇಕು. ಔಟ್ರ್ ಕಾಲಮಲ್ಲಿ ನಿಮ್ಮದು ನೆಟ್ ಸೇಲ್ಸ್ ಬರ್ತದೆ. ಆಮೇಲೆ ಕ್ಲೋಸಿಂಗ್ ಸ್ಟಾಕ್, ಈ ಕ್ಲೋಸಿಂಗ್ ಸ್ಟಾಕನ್ನು ಬರ್ಕೋಬೇಕು. ಈ 4 ಐಟಮ್ಸ್ ನಿಮ್ಮದು ಕಂಪಲ್ಸರಿ. ನಿಮ್ಮದು ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕು, ಪರ್ಚೇಸ್ ಮತ್ತು ಸೇಲ್ಸ್. ಸ್ಟೂಡೆಂಟ್ಸ್ ನೆನಪಿಟ್ಕೊಳ್ಳಿ, ಟ್ರೇಡಿಂಗ್ ಅಕೌಂಟ್ ಅಂತ ಬಂದರೆ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್, ಪರ್ಚೇಸು, ಸೇಲ್ಸ್ ಕಂಪಲ್ಸರಿ ಅಂತ ಐಟಮ್ಸು. ಇನ್ನು ನೆಕ್ಸ್ಟ್ ನಾವು ಏನು ತೊಗೋಬೇಕಾದ್ರೆ ಇಲ್ಲಿ ಕೆಲವೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದಂತ ಹೇಳ್ತೀನಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಇಲ್ಲ ಅಂದರೆ ಪರ್ಚೇಸಿಂಗ್ ಎಕ್ಸ್ಪೆನ್ಸಸ್, ಪರ್ಚೇಸಿಂಗ್ ಎಕ್ಸ್ಪೆನ್ಸಸ್, ಇಲ್ಲಾಂದರೆ ಇನ್ನೊಂದು ನೇಮಗಳು ಇದಕ್ಕೆ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಅಂತಲೂ ಕರೀತಾರೆ. ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಇಲ್ಲಾಂದರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಇವು 4ಗೂ ರಿಲೇಟೆಡ್ ಇದ್ದಿವೆ ಎಕ್ಸ್ಪೆನ್ಸಸ್ಗಳನ್ನು ತೊಗೋಬೇಕಿಲ್ಲ ನಾವು. ಪರ್ಚೇಸಿಂಗ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ, ಕ್ಲಿಯರಾಗಿ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಒಂದು ಬಿಸ್ನೆಸ್ ಇದೆ, ರಾಮ್ ಟ್ರೇಡರ್ಸ್. ನಾವು ಬಿಸ್ನೆಸ್ ಮಾಡ್ತಾ ಇರೋದು ಗುಲ್ಬರ್ಗದಲ್ಲಿ ಅಂತ ತಿಳ್ಕೊಂಡು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಮ್ಮದು ಆಫೀಸಲ್ಲೇ ಇರೋದು ರಾಮ್ ಟ್ರೇಡರ್ಸ್ ಬಿಸ್ನೆಸ್ ಅನ್ನೋದು, ನಮ್ಮದು ಆಫೀಸ್ ಇರೋದು ಗುಲ್ಬರ್ಗದಲ್ಲಿ. ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಗೂಡ್ಸ್ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ಗುಲ್ಬರ್ಗದಲ್ಲಿ ತಂದು ಬೇರೆ ಕಡೆ ಎಲ್ಲ ಸೇಲ್ಸ್ ಮಾಡ್ತೇವೆ. ನಮಗೆ ಸಪ್ಲೈಯರ್ ಇರೋದು ಬಾಂಬೆಯಲ್ಲಿ, ಮಿಸ್ಟರ್ ಎಕ್ಸ್ ಅಂತ ಅಂತ ತಿಳ್ಕೊಳ್ಳಿ. ನಾವೇನು ಮಾಡ್ತೇವೆ ಅಂದ್ರೆ ಗೂಡ್ಸನ್ನು ಈ ಬಾಂಬೆ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಈ ಕಡೆ ಬಂದು ಆಮೇಲೆಲ್ಲ ಸೇಲ್ಸ್ ಮಾಡ್ತಿರ್ತೀವಿ. ಹೌದು. ಈ ಪರ್ಚೇಸಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನಂದ್ರೆ, ನಮ್ದು ಏನಾದರೂ ನಾವು ಗೂಡ್ಸ್ ಪರ್ಚೇಸ್ ಮಾಡ್ದೇವು ಅಂದ್ರೆ ಆ ಗೂಡ್ಸ್ ಈ ಬಾಂಬೆ ಕಡೆಯಿಂದ ಪರ್ಚೇಸ್ ಮಾಡ್ದೇವು ಅಂತ ತಿಳ್ಕೊಂಡು ನಾವು ಆ ಬಾಂಬೆಯಿಂದ ಈ ಗೂಡ್ಸ್ ನಮ್ಮ ಬಿಸ್ನೆಸ್ಸಿಗೆ ಬಂದು ರೀಚ್ ಆಗತ್ತನ ಇಲ್ಲೇನು ಸೆಂಟ್ರ್ ಒಳಗೆ ಎಕ್ಸ್ಪೆನ್ಸಸ್ ಆಗಿರ್ತಾವಲ್ಲ ನಿಮ್ಗೆ, ಅವಕ್ಕೆಲ್ಲಕ್ಕೂ ಏನು ಅನ್ಬೇಕಂದ್ರೆ ಪರ್ಚೇಸಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿಬೇಕು. ಪರ್ಚೇಸ್ ಮಾಡೋ ಟೈಮಿಗೆ ಆಗಂತ ಎಕ್ಸ್ಪೆನ್ಸಸ್ ಏನಾಗಿರ್ಬೋದು, ನಿಮ್ಗೆ ಅಲ್ಲಿ ಲೋಡಿಂಗ್ ಮಾಡಿಸ್ಬೋದು, ವೇಜಸ್ ಕೊಡ್ಬೋದು, ಕ್ಯಾರೇಜ್ ಇನ್ವರ್ಡ್, ಫ್ಲೈಟ್, ಎಂಟ್ರಿ ಟ್ಯಾಕ್ಸ್, ಇವೆಲ್ಲ ಏನು ಬರ್ತಾವೆ ಅಲ್ಲಿಂದು ಪರ್ಚೇಸಿಂಗ್ ಎಕ್ಸ್ಪೆನ್ಸಸ್. ಇವಕ್ಕೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಾರೆ. ಇನ್ನೊಂದು, ನಮ್ದು ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇತ್ತಂದ್ರೆ, ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇತ್ತಂದ್ರೆ ಯಾವುದಾದ್ರೂ ಒಂದು ಯೂನಿಟ್ ರೆಡಿ ಮಾಡೋಕ್ಕೆ ಮ್ಯಾನುಫ್ಯಾಕ್ಚರ್ ಸಲುವಾಗಿ ಏನಾದರೂ ಎಕ್ಸ್ಪೆನ್ಸಸ್ ಅಲ್ಲತ್ತೀವಂದ್ರೆ, ಸರಿ ಇದು ಏನು ಹೇಳ್ತೀನಿ ಗೊತ್ತಾಗಲಾಗದ್ರೆ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು. ನಾನು ಏನು ಹೇಳ್ತೀನಿ ಅಂದ್ರೆ, ಏನು ಹೇಳಿ ಟ್ರೈ ಮಾಡ್ತೀನಿ ಅಂದ್ರೆ, ಯಾವುದೋ ಒಂದು ಯೂನಿಟ್ ರೆಡಿ ಮಾಡೋದು ನಮಗೆ
ಇಲ್ಲ ಒಂದು ಎಕ್ಸ್ ಅನ್ನೋ ಯೂನಿಟ್ ಅದ, ನಮ್ಮದೇ ಒಂದು ಫ್ಯಾಕ್ಟ್ರಿ ಅದ, ಎಕ್ಸ್ ಅನ್ನೋದೊಂದು ಯೂನಿಟ್ ರೆಡಿ ಮಾಡ್ರಿ ಅಲ್ಲತ್ತ ನಮ್ಗೆ. ಆ ಎಕ್ಸ್ ಅನ್ನೋದು ಯೂನಿಟ್ ರೆಡಿ ಮಾಡೋಕೆ ನಮಗೆ ಕೆಲವೊಂದು ಎಕ್ಸ್ಪೆಂಡಿಚರ್ ಆಗ್ತಾವೆ. ಎಕ್ಸಾಂಪಲ್ ಫ್ಯಾಕ್ಟ್ರಿ ಯೂನಿಟ್ ರೆಡಿ ಮಾಡ್ಬೇಕಂದ್ರೆ ಫ್ಯಾಕ್ಟ್ರಿ ಬೇಕು ನಮ್ಗೆ. ಫ್ಯಾಕ್ಟ್ರಿ ರೆಂಟ್ ಇತ್ತಂದ್ರೆ ಫ್ಯಾಕ್ಟ್ರಿ ರೆಂಟ್ ಎಕ್ಸ್ಪೆನ್ಸಸ್ ಇದು. ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿ, ಹೌದಾ. ಡೆಪ್ರಿಷಿಯೇಷನ್ ಆನ್ ಫ್ಯಾಕ್ಟ್ರಿ ಬಿಲ್ಡಿಂಗ್, ಡೆಪ್ರಿಷಿಯೇಷನ್ ಆನ್ ಫ್ಯಾಕ್ಟ್ರಿ ಪ್ಲಾಂಟ್, ಈ ಟೈಪ್ ಫ್ಯಾಕ್ಟ್ರಿ ರಿಲೇಟೆಡ್ ಇದ್ದೀವಿ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಇದ್ದೀವಲ್ಲ. ಪವರ್ ಆ್ಯಂಡ್ ಫ್ಯೂಲ್ ಅಂತ ತೊಗೋಬೋದು ನಾವು, ಕಾಟನ್ ವೇಸ್ಟ್ ಅಂತ ತೊಗೋಬೋದು. ಅಂದ್ರೆ ನಾನು ಏನು ಹೇಳ್ತೀನಿ ಅಂದರೆ ಡೈರೆಕ್ಟಾಗಿ ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸಲುವಾಗಿ ಡೈರೆಕ್ಟಾಗಿ ಅದ್ರ ಮೇಲೆ ಏನಾದರೂ ಆ ಎಕ್ಸ್ಪೆಂಡಿಚರ್ಗಳು ಎಫೆಕ್ಟ್ ಆಗ್ಲತ್ತೀವಂದ್ರೆ ಅವಕ್ಕೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರೀತಾರೆ. ಗ್ಯಾಸ್ ಆ್ಯಂಡ್ ವಾಟರ್, ಪವರ್ ಆ್ಯಂಡ್ ಫ್ಯೂಲ್, ವೇಜಸ್, ಕ್ಯಾರೇಜ್ ಇನ್ ವರ್ಡ್, ಫ್ರೈಟ್, ಆಕ್ಟ್ರೈ, ಎಂಟ್ರಿ ಚಾರ್ಜಸ್, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸಲುವಾಗಿ ಏನಾದರೂ ಎಫೆಕ್ಟ್ ಆಗೋಂಥ ಎಕ್ಸ್ಪೆನ್ಸಸ್ಗಳು ಡೈರೆಕ್ಟ್ ಏನಾಗಿರ್ತಾವೆ ಅಂದ್ರೆ ಅದು ಇದೂ ಎಕ್ಸ್ಪೆನ್ಸಸ್ಸೇ. ಈ ಎಕ್ಸ್ಪೆನ್ಸಸ್ಗಳು ಎಂಥವು ಎಕ್ಸ್ಪೆನ್ಸಸ್ಗಳು ಇರ್ತಾವಂದ್ರು ಆ ಎಕ್ಸ್ಪೆನ್ಸಸ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಟೈಮಿಗೆ ಡೈರೆಕ್ಟಾಗಿ ಆ ಪ್ರೊಡಕ್ಷನ್ ಮೇಲೆ, ಆ ಪ್ರಾಡಕ್ಟ್ ಏನಿದ್ದೇ ಇರ್ತದಲ್ಲ, ಎಕ್ಸ್ ಅನ್ನೋದೇನು ಪ್ರಾಡಕ್ಟ್ ತೊಗೊಂಡಲ್ಲ, ಆ ಪ್ರಾಡಕ್ಟ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗ್ತಿರ್ತಾವೆ. ಅಂಥ ಎಕ್ಸ್ಪೆನ್ಸಸ್ಗಳಿಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವೇಜಸ್, ಕ್ಯಾರೇಜ್ ಇನ್ ವರ್ಡ್, ಫ್ರೈಟ್, ಆಕ್ಟ್ರೈ, ಪವರ್ ಆ್ಯಂಡ್ ಫ್ಯೂಲ್, ಗ್ಯಾಸ್ ಆ್ಯಂಡ್ ವಾಟರ್, ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಎಂಟ್ರಿ ಟ್ಯಾಕ್ಸ್. ಇನ್ನೂ ಸ್ವಲ್ಪ ಬರುತ್ತೆ ಮ್ಯಾಕ್ಸಿಮಮ್. ಇವು ಏನಾದರೂ ಇದ್ದರೆ ಅವಕ್ಕೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಂಡು ಡೆಬಿಟ್ ಶೇರ್ ತೊಗೋಬೇಕು. ಟ್ರೇಡಿಂಗ್ ಅಕೌಂಟ್ ಅಂದ್ರೆ 110% ಇಷ್ಟೇ ಇರ್ತದೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ಇನ್ನು ಕೆಲವೊಂದು ಸಲ ಏನಾದರೂ ಓನರ್ ಗೂಡ್ಸನ್ನು ಡ್ರಾ ಮಾಡಿದ್ರೆ, ಗೂಡ್ಸ್ ವಿತ್ಡ್ರಾನ್ ಬೈ ದಿ ಓನರ್ ಫಾರ್ ಇಸ್ ಪರ್ಸ್ನಲ್ ಯೂಸ್ ಅಂತ ಈ ಥರ ಏನಾದರೂ ಬಂದರೆ ಈ ಪರ್ಚೇಜಲ್ಲಿ ಮೈನಸ್ ಮಾಡ್ಕೋಬೋದು. ಯಾಕಂದ್ರೆ ಅದ್ರ ಎಂಟ್ರಿ ನಿಮ್ಮದು ಡ್ರಾಯಿಂಗ್ಸ್ ಅಕೌಂಟ್ ಡೇಟೆಡ್ ಟು ಪರ್ಚೇಸ್ ಅಕೌಂಟ್ ಆಗೋದ್ರಲ್ಲಿಂತ ಈ ಪರ್ಚೇಸ್ ಅಕೌಂಟ್ಲಿಂತ ಕಟ್ ಮಾಡ್ಕೋಬೇಕು. ಇದ್ದಿದ್ರೆ ಅಂದ್ರೆ 99% ನಿಮ್ಮ ಟ್ರೇಡಿಂಗ್ ಅಕೌಂಟ್ ಇಷ್ಟೇ. ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸ್ ಲೆಸ್ ಪರ್ಚೇಸ್ ರಿಟರ್ನ್, ಬೈ ಸೇಲ್ಸ್ ರಿಟರ್ನ್ ಲೆಸ್ ಮಾಡ್ಕೊಂಡು ಔಟರ್ ಕಾಲಮ್ ನೆಟ್ ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಇವು 4 ಐಟಮ್ಸ್ ಆಮೇಲೆ ಏನು ಮಾಡ್ಕೋಬೇಕು ನೀವು ಕ್ಲಿಯರ್ ಆಗಿ ನಿಮ್ದು ಕ್ವಶನಲ್ಲಿರೋಂಥ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನು ಕಾನ್ಸಂಟ್ರೇಟ್ ಮಾಡಬೇಕು. ವೇಜಸ್, ಕ್ಯಾರೇಜ್ ಇನ್ ವರ್ಡ್, ಫ್ರೈಟ್, ಆಕ್ಟ್ರೈ, ಪವರ್ ಆ್ಯಂಡ್ ಫ್ಯೂಲ್, ಗ್ಯಾಸ್ ಆ್ಯಂಡ್ ವಾಟರ್, ಎಕ್ಸೈಸ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಎಂಟ್ರಿ ಟ್ಯಾಕ್ಸ್, ಅದರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಲ್ಲ ಇದ್ದವು P&L ಅಕೌಂಟಿಗೆ ಹೋಗ್ಬಿಡ್ತಾವೆ. ಇನ್ನು ಬಂದು ಫ್ಯಾಕ್ಟ್ರಿ ಅಂತ ಏನಾದರೂ ವರ್ಡ್ಸ್ ಬಂದು ಅದ್ರ ಮುಂದೆ ಯಾವುದೇ ಎಕ್ಸ್ಪೆನ್ಸಸ್ ಇರಲಿ, ಎಕ್ಸಾಂಪಲ್ ಫ್ಯಾಕ್ಟ್ರಿ ರೆಂಟ್, ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿ, ಡೆಪ್ರಿಷಿಯೇಷನ್ ಆನ್ ಫ್ಯಾಕ್ಟ್ರಿ ಬಿಲ್ಡಿಂಗ್, ಡೆಪ್ರಿಷಿಯೇಷನ್ ಆನ್ ಫ್ಯಾಕ್ಟ್ರಿ ಪ್ಲಾಂಟ್ ಆ್ಯಂಡ್ ಮಷಿನರಿ, ಈ ಟೈಪ್ ಏನಾದರೂ ನಿಮ್ಮದು ಫ್ಯಾಕ್ಟ್ರಿ ಅಂತ ವರ್ಡ್ ಬಂದು ಅವೆಲ್ಲನೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ನಾಗೆ ಹಾಕಬೇಕು. ಯಾಕಂದರೆ ಫ್ಯಾಕ್ಟ್ರಿ ರಿಲೇಟೆಡ್ ಇದ್ದಂಥ ಎಕ್ಸ್ಪೆನ್ಸಸ್ಗಳೆಲ್ಲ ಏನಾಗ್ತಿರ್ತಾವೆ ಅಂದ್ರೆ ಡೈರೆಕ್ಟಾಗಿ ಈ ಯೂನಿಟ್ ಮೇಲೆ ಎಫೆಕ್ಟ್ ಆಗ್ತಿರ್ತಾವೆ. ಅದಕ್ಕೆ ಏನು ಮಾಡ್ಕೋಬೇಕು, ಅವಕ್ಕೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನಬೇಕು. ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಸಲುವಾಗಿ ಏನಾದರೂ ಎಫೆಕ್ಟ್ ಆಗೋಂಥ ಎಕ್ಸ್ಪೆನ್ಸಸ್ಗಳೆಲ್ಲ ನಮ್ಮದು ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಷ್ಟು ಮಾಡಿ ಕ್ಲೋಸ್ ಮಾಡಿದ್ರೆ ಯಾವ ಸಲ ಹೈಯೆಸ್ಟ್ ಆಗಿತ್ತು ನೋಡ್ಕೋಬೇಕು. ನಿಮ್ದು ಅಮೌಂಟ್ ಏನಾದರೂ ಕ್ರೆಡಿಟ್ ಸರ್ ಹೈಯೆಸ್ಟ್ ಆಗಿತ್ತು ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಸೈಡ್ ಬರ್ತದೆ, ಅವಾಗ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಬರ್ಕೋಬೇಕು. ಅದನ್ನೇ ಬ್ರಾಡ್ ಡೌನ್ ಮಾಡ್ಕೋಬೇಕು. ಇಲ್ಲಿ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಇಲ್ಲಾಂದರೆ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಆಗಿತ್ತು ಅಂದ್ರೆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂತಂದ್ರೆ ಗ್ರಾಸ್ ಲಾಸ್ ಕ್ಯಾರಿ ಡೌನ್, ಅದನ್ನೇ ಬ್ರಾಡ್ ಡೌನ್ ಮಾಡ್ಕೋಬೇಕು. ಇಲ್ಲಿ ಗ್ರಾಸ್ ಲಾಸ್ ಬ್ರಾಡ್ ಡೌನ್, ಇಲ್ಲಿ ಕ್ಯಾರಿ ಡೌನ್, ಇಲ್ಲಿ ಬ್ರಾಡ್ ಡೌನ್. ಇಷ್ಟು ಮಾಡಿದ್ರೆ ನಿಮ್ಮದು ಟ್ರೇಡಿಂಗ್ ಅಕೌಂಟ್ ಕಂಪಲ್ಸರಿ 5 ಮಾರ್ಕ್ಸಿಗೆ ಬರುವಂಥ ಕ್ವಶನ್ ಇದು. ಇಲ್ಲಾಂದರೆ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತ ಬರುತ್ತೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಾನು. ಇದು ಟ್ರೇಡಿಂಗ್ ಅಕೌಂಟ್ ಇಷ್ಟಿರ್ತದೆ. ಇದು ನೆನ್ಪಿಟ್ಕೊಳ್ಳಿ. 4 ಐಟಮ್ಸ್. ಫಸ್ಟ್ ಓಪನಿಂಗ್ ಸ್ಟಾಕ್, ಪರ್ಚೇಸ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸ್, ವೇಜಸ್, ಕ್ಯಾರೇಜ್ ಇನ್ ವರ್ಡ್, ಫ್ರೈಟ್, ಆಕ್ಟ್ರೈ, ಪವರ್ ಆ್ಯಂಡ್ ಫ್ಯೂಲ್, ಗ್ಯಾಸ್ ಆ್ಯಂಡ್ ವಾಟರ್, ಕಸ್ಟಮ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ, ಎಂಟ್ರಿ ಟ್ಯಾಕ್ಸ್, ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸ್. ಪ್ಲಸ್ ಮಾಡಿದ್ರೆ ಕ್ರೆಡಿಟ್ ಸೈಡ್ ಬಂತಂದ್ರೆ ಗ್ರಾಸ್ ಪ್ರಾಫಿಟ್ ಬರ್ತದೆ ನಿಮ್ಮದು. ಡೆಬಿಟ್ ಸೈಡ್ ಜಾಸ್ತಿ ಆಯ್ತು ಅಂದ್ರೆ ಗ್ರಾಸ್ ಲಾಸ್ ಬರ್ತದೆ. ಒಂದು ಕ್ವಶನ್ ಪೇಪರ್ ಕ್ಲಿಯರ್ ಅಂತ ಒಂದು ಎಕ್ಸಾಂಪಲ್ ಮಾಡ್ತೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ತೆಗಿತೀನಿ ಇದ್ರದ್ದು ಫಾರ್ಮೆಟ, ಇಲ್ಲಾಂದ್ರೆ ಕ್ವಶನನ್ನೇ ಎಫೆಕ್ಟಲ್ಲಿ ಮಾಡಿ ಇನ್ನೊಂದು ನಾನು ಸ್ಟೂಡೆಂಟ್ಸ್ ಬಾಲ್ಸಲ್ಲಿ ನಿಮ್ಗೆ ಕ್ಲಿಯರಾಗಿ ಎಲ್ಲ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಳ್ತಿರ್ತೀನಿ ನಾನು. ಅಕೌಂಟೆನ್ಸಿ ನೀವೇನಾದರೂ ಪರ್ಫೆಕ್ಟ್ ಆಗಬೇಕಂದ್ರೆ ಮೊದಲು ನಿಮ್ಗೆ ಅಲ್ಲಿರೋಂಥ ಕ್ವಶನ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಬೇಕು. ಎಲ್ಲಿ ತನಕ ಕ್ವಶನ್ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಲ್ಲಿ ತನಕ ನಿಮ್ಮದು ಅಕೌಂಟ್ ಟಫ್ ಅನ್ನಿಸ್ತಿರುತ್ತೆ. ನಿಮ್ಗೆ ಕ್ವಶನನ್ನು ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಪದೇ ಓದಕ್ಕೆ ಟ್ರೈ ಮಾಡಿರಿ. 100% ಏನಾಗಿರ್ತದೆ ಅಂದ್ರೆ ನಿಮ್ದು ಕ್ವಶನ್ ಕ್ಲಿಯರ್ ಆಯ್ತು ಅಂದ್ರೆ 50% ಆನ್ಸರ್ ಮುಗ್ದಂಗೆ, ಇನ್ನೂ 50% ಕಾಲಮ್ ಹಾಕಿ ಪ್ರೆಸೆಂಟ್ ಮಾಡೋದಿರ್ತದೆ ಅಷ್ಟೇ. ನಿಮ್ಗೆ ಎಲ್ಲಿ ತನಕ ಕ್ವಶನ್ ಕ್ಲಿಯರಾಗಿ ಅರ್ಥ ಆಗಲ್ಲ ಅಲ್ಲಿ ತನಕ ಪ್ರಾಬ್ಲಮ್ ನಿಮ್ಗೆ ಟಫ್ ಅನ್ನಿಸ್ತಿರ್ತದೆ. ಕೆಲವರಿಗೆಲ್ಲ ಅಕೌಂಟ್ ಅಂದ್ರೆ ಭಾಳ ಟಫ್ ಅನ್ನಿಸುತ್ತೆ. ಯಾಕೆ ಅನ್ನಿಸ್ತಿರ್ತದೆ ಅಂದರೆ ಕ್ವಶನ್ ಅರ್ಥ ಆಗಿರಲ್ಲ. ಅಕೌಂಟೆನ್ಸಿದು ವೀಕ್ನೆಸ್ಸೇ ಅದ್ರ ಕ್ವಶನ್.
ಒಂದು ಎಕ್ಸಾಂಪಲ್ನಲ್ಲಿ ನೋಡ್ತಾ ಇದ್ದೀನಿ. ಕ್ವಶನನ್ನು ಕ್ಲಿಯರಾಗಿ ಒಂದ್ಸಲ ಓದ್ತೀನಿ. ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಕಂಪ್ಯೂಟ್ ಫ್ರಮ್ ದ ಫಾಲೋವಿಂಗ್ ಡೀಟೇಲ್ಸ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಅಂತ ಇದೆ ಇಲ್ಲಿ ಕ್ವಶನ್ ನಿಮ್ಮದು. ಸ್ಟಾಕ್ ಆನ್ 1/4/2007, ಸ್ಟಾಕ್ ಆನ್ 1/4/2007 ಅಂದರೆ ಓಪನಿಂಗ್ ಸ್ಟಾಕ್ ನಿಮ್ಮದು. ಆಮೇಲೆ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ, ಡೆಬಿಟ್ ಮತ್ತು ಕ್ರೆಡಿಟ್ ಅಂತ. ಪರ್ಚೇಸ್ ಅಂದರೆ ಡೆಬಿಟ್ ಸೈಡ್ ಇರೋಂಥ ಬ್ಯಾಲೆನ್ಸ್ ನಿಮ್ಮದು, ಸೇಲ್ಸ್ ಅಂದರೆ ಕ್ರೆಡಿಟ್ ಸೈಡ್ ಇರೋಂಥ ಬ್ಯಾಲೆನ್ಸ್ ಇರುತ್ತೆ. ನೆಕ್ಸ್ಟು ರಿಟರ್ನ್ಸ್ ಅಂತ ಕೊಟ್ಟಿದ್ದಾರೆ. ಜಸ್ಟ್ ರಿಟರ್ನ್ಸ್ ಅಂತ ಕೊಟ್ಟಿದ್ರೆ ಡೆಬಿಟ್ ಇರೋಂಥ ರಿಟರ್ನು ನಿಮ್ಮದು ಸೇಲ್ಸ್ ರಿಟರ್ನು, ಕ್ರೆಡಿಟ್ ಸೈಡ್ ಇರೋಂಥ ಅಮೌಂಟ್ ನಿಮ್ಮದು ಪರ್ಚೇಸ್ ರಿಟರ್ನ್ ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ವೇಜಸ್ಸು, ಕ್ಯಾರೇಜ್ ಇನ್ವರ್ಡ್, ಎಕ್ಸೈಸ್ ಡ್ಯೂಟಿ, ಎಂಟ್ರಿ ಟ್ಯಾಕ್ಸ್ ಇವೆಲ್ಲ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಿಮ್ಮದು. ಆಮೇಲೆ ಲಾಸ್ಟ್ ನಿಮ್ಮದು ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ. ಈಸಿ ಕ್ವಶನ್ ಇದು, ಯಾವ ಕ್ವಶನ್ ಪೇಪರಲ್ಲಿ ಕೇಳಿರೋಂಥ ಕ್ವಶನ್ ಇದು. ಕ್ಲಿಯರಾಗಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮ್ಗೆ. ಈ ಫೈನಲ್ ಅಕೌಂಟಲ್ಲಿ ಕಂಪಲ್ಸರಿ ಒಂದು 15 ಮಾರ್ಕ್ಸಿನ ಪ್ರಾಬ್ಲಮ್ಮು ಮತ್ತು ಹಾಗೆ ಒಂದು 5 ಮಾರ್ಕ್ಸಿನ ಪ್ರಾಬ್ಲಮ್ ನಿಮ್ಮ ಎಕ್ಸಾಮ್ಗೆ ಕಂಪಲ್ಸರಿ ಕೇಳ್ತಾರೆ. ಯಾವುದೇ ಯೂನಿವರ್ಸಿಟಿ ಆಗಿರ್ಬೋದು, ಯಾವ ಯೂನಿವರ್ಸಿಟಿಗೆ ಫೈನಲ್ ಅಕೌಂಟ್ ಅಂತ ಚಾಪ್ಟರ್ ಅದ ಕಂಪಲ್ಸರಿ ಒಂದು ಟ್ರೇಡಿಂಗ್ ಅಕೌಂಟ್, ಇನ್ನೊಂದು ಪೂರ್ತಿ ಪ್ರಾಬ್ಲಮ್ 15 ಮಾರ್ಕ್ಸಿಗೆ. ಇದ್ರದ್ದು ಎಕ್ಸಾಂಪಲ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಪರ್ಟಿಕ್ಯುಲರ್ ರೂಪೀಸ್ ಫಸ್ಟ್ ನಿಮ್ಮ ಕ್ವಶನ್ ಏನೋ ಅರ್ಥ ಆಗಿಲ್ಲ ಅಂದ್ರೆ ಫಸ್ಟ್ ನಾವು ತಗೋಬೇಕಾಗಿದ್ದು ಫಸ್ಟು ಓಪನಿಂಗ್ ಸ್ಟಾಕ್ ಅನ್ನು ತಗೊಳ್ಳೋಣ 12,000. ಆಮೇಲೆ ಬಂದುಬಿಟ್ಟು ಪರ್ಚೇಸ್ ತೊಗೊಳ್ಳೋಣ. ಪರ್ಚೇಸ್ ಇಲ್ಲಿ 1,22,000 ಇದೆ. ಹಾಗೆ ಲೆಸ್ ಪರ್ಚೇಸ್ ರಿಟರ್ನ್, ಕ್ರೆಡಿಟ್ ಸೈಡ್ ಇರುತ್ತೆ ಇದು ಪರ್ಚೇಸ್ ರಿಟರ್ನ್ ನಿಮ್ಮದು. ಕ್ರೆಡಿಟ್ ಸೈಡ್ ಪರ್ಚೇಸ್ ರಿಟರ್ನ್ 2,500. ನೆಕ್ಸ್ಟು ಈ ಸೈಡ್ ಸೇಲ್ಸ್ ತೊಗೊಳ್ಳೋಣ. ಸೇಲ್ಸ್ ಬಂದುಬಿಟ್ಟು ನಿಮ್ಮದು 1,97,000. ಕ್ವಶನ್ ಟೆಕ್ಸ್ಟ್ ಬುಕ್ನಲ್ಲಿದೆ, ಇಲ್ಲದ್ರೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಲೆಸ್ ಸೇಲ್ಸ್ ರಿಟರ್ನ್ ನಿಮ್ಮದು 2,000 ಅಂದರೆ 1,95,000 ಆಯಿತು. ಆಮೇಲೆ ನಿಮ್ಮದು ಕ್ಲೋಸಿಂಗ್ ಸ್ಟಾಕನ್ನು ಬರ್ಕೋಬೇಕಿಲ್ಲಿ. ಕ್ಲೋಸಿಂಗ್ ಸ್ಟಾಕ್ ಬಂದುಬಿಟ್ಟು ನಿಮ್ಮದು 28,000 ಇದೆ. ಕ್ಲೋಸಿಂಗ್ ಸ್ಟಾಕ್ 28,000. ಇದು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಮದು ಓಪನಿಂಗ್ದು ಇದು ಪರ್ಚೇಸ್ದು 1,22,000 ಮೈನಸ್ 2,500 1,19,500. ಈ 4 ಐಟಮ್ಸನ್ನು ಕಂಪಲ್ಸರಿ ತೊಗೋಬೇಕು. ಈ 4 ಐಟಮ್ಸ್ ಆದರೆ ಆಮೇಲೆ ಏನು ಮಾಡ್ಕೋಬೇಕು, ನಿಮ್ಗೆ ಕೊಟ್ಟಿರೋಂಥ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳನ್ನ ತೊಗೊಳ್ಳೋಣ. ಟು ವೇಜಸ್, ಬಂದುಬಿಟ್ಟು 15,000. ಟು ಕ್ಯಾರೇಜ್ ಇನ್ವರ್ಡ್ ನಿಮ್ಮದು 6,000. ನೆಕ್ಸ್ಟ್ ಎಕ್ಸೈಸ್ ಡ್ಯೂಟಿ 4,000. ನೆಕ್ಸ್ಟು ಎಂಟ್ರಿ ಟ್ಯಾಕ್ಸ್. ಇವೆಲ್ಲ ನಿಮ್ಮದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು. ಎಂಟ್ರಿ ಟ್ಯಾಕ್ಸ್ ಅಮೌಂಟು 2,000. ಇಷ್ಟೇ ಸ್ಟೂಡೆಂಟ್ಸ್. ಏನು ಮಾಡಿದ್ವಿ, ಓಪನಿಂಗ್ ಸ್ಟಾಕು, ಪರ್ಚೇಸು, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್ ತೊಗೊಂಡು ಡೈರೆಕ್ಟ್ ಎಕ್ಸ್ಪೆನ್ಸ್ಗಳನ್ನ ತೊಗೊಂಡ್ವಿ. ಕ್ಲೋಸ್ ಮಾಡೋಣ. ಎರಡು ಸೈಡ್ ಒಂದ್ಸಲ ಆ್ಯಡ್ ಮಾಡಿ ನೋಡ್ಕೊಳ್ಳೋಣ ಎಷ್ಟೆಷ್ಟು ಅಂತ. ಬೈ ಸೈಡ್ ನಿಮ್ಮದು 1,95,000 ಪ್ಲಸ್ 28,000. ಟೋಟಲ್ ನಿಮ್ಮದು 2,23,000. ಕ್ರೆಡಿಟ್ ಸೈಡ್ ಇದು ಅಮೌಂಟ್ ಇದು. ಹಾಗೆ ಡೆಬಿಟ್ ಸೈಡ್ದು 12,000 ಪ್ಲಸ್ 1,19,500, 15,000, 6,000 ಪ್ಲಸ್ 4,000 ಪ್ಲಸ್ 2,000, 1,58,500 ಡೆಬಿಟ್ ಸೈಡಿನ ಅಮೌಂಟ್ ಇದು. ಯಾವ ಸೈಡ್ ಜಾಸ್ತಿ ಇದೆ ಅಂದರೆ 2,23,000
2,23,000 ಹೈಯೆಸ್ಟ್ ಬ್ಯಾಲೆನ್ಸ್ ನಿಮ್ಮದು. ಅದನ್ನೇ ಡೆಬಿಟ್ ಶೇರ್ ತೊಗೊಳ್ಳೋಣ. 2,23,000 ಮೈನಸ್ 1,58,500 ಮೈನಸ್ ಮಾಡಿದ್ರೆ 2,23,000 ಮೈನಸ್ 1,58,500 64,500. ಈ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂತಂದರೆ ನಿಮ್ಮದು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಅದನ್ನೇ ನೀವು ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಅಂತ ತಗೋಬೇಕು. 64,500. ಈ ರೀತಿಯಾಗಿ ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ನಿಮ್ಮದು ಟ್ರೇಡಿಂಗ್ ಅಕೌಂಟ್ ಇಷ್ಟೇ ಇರುತ್ತೆ, ನೀವು ಕ್ಲಿಯರಾಗಿ ನೋಡ್ಕೋಬೋದು ಆರಾಮ್ಸೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಗೆ ಈ ಫೈನಲ್ ಅಕೌಂಟ್ನ ಪೂರ್ತಿ ಒಂದು ಪ್ರಾಬ್ಲಮ್ ಅಂದರೆ 15 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಕೇಳ್ತಾರೆ ನಿಮ್ಮದು ಟ್ರೇಡಿಂಗ್ ಅಕೌಂಟ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ ಬ್ಯಾಲೆನ್ಸ್ ಶೀಟ್ ಯಾವ ರೀತಿಯಾಗಿ ಕೇಳ್ತಾರೆ ಇಂಪಾರ್ಟೆಂಟ್ ಪ್ರಾಬ್ಲಮನ್ನು ನೋಡ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳು ಮಾಡಿ, ಏನೇ ಡೌಟ್ಸ್ ಇದ್ದರೂ ಅಂದ್ರೆ ಕಮೆಂಟಲ್ಲಿ ಕೇಳಿ, ನನಗೆ ಕ್ವಶನ್ ನಂಬರನ್ನು ಹಾಕಿ ಆ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಏನೇ ಡೌಟ್ಸ್ ಇದ್ದರೂ ಅಂದ್ರೆ ಕಮೆಂಟಲ್ಲಿ ಕೇಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಾವು ಮಾಡೋಂಥ ಪ್ರತಿ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕನ್ನ ಪ್ರೆಸ್ ಮಾಡಬೇಕು. ಹಾಗೆ ಈ ವಿಡಿಯೋದು ನೆಸೆಸರಿ ಯಾರಿಗಿದೆ ಅವರಿಗೆಲ್ಲ ಶೇರ್ ಮಾಡಿ. ಧನ್ಯವಾದ.